ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಿಮ್ಮ ಜೀವನದಲ್ಲಿ ಜ್ಞಾನವಿಲ್ಲದೆ ಕತ್ತಲೆ ಆವರಿಸ್ತಾ ಇದೆಯಾ? ಎಷ್ಟೇ ಕಷ್ಟಪಟ್ಟರೂ ಆರ್ಥಿಕ ಪ್ರಗತಿ ಆಗ್ತಾ ಇಲ್ವಾ? ಹಾಗಿದ್ದರೆ ಈ ವಿಡಿಯೋ ನಿಮಗಾಗಿ. 2026 ಜನವರಿ 23 ಶುಕ್ರವಾರ. ಇದು ಸಾಮಾನ್ಯ ದಿನವಲ್ಲ. ಅಂದು ತಾಯಿ ಸರಸ್ವತಿಯ ಜನ್ಮದಿನ. ಅದರ ಜೊತೆಗೆ ಶಕ್ತಿಯ ಉಪಾಸನೆಯ ಗುಪ್ತ ನವರಾತ್ರಿ. ಜ್ಞಾನ, ಸಂಪತ್ತು ಮತ್ತು ಶಕ್ತಿ ಈ ಮೂರೂ ನಿಮ್ಮ ಮನೆ ಬಾಗಿಲಿಗೆ ಬರುವ ಅಪರೂಪದ ದಿನವಿದು. ಈ ವಿಡಿಯೋದಲ್ಲಿ ನಾವು ಈ ದಿನದ ಮಹತ್ವ, ಪೂಜಾ ಮುಹೂರ್ತ ಮತ್ತು ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಪ್ರಭಾವಶಾಲಿ ಮಂತ್ರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಆ ಒಂದು ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದವರೊಂದಿಗೆ ಹಂಚ್ಕೊಳ್ಳೋದಂತೂ ಮರಿಬೇಡಿ. ಈ ದಿನ ನೀವು ಮಾಡಬೇಕಾದ ಆ ಒಂದು ಸಣ್ಣ ತಂತ್ರ ಏನು ಅಂತ ತಿಳಿಸಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸಾಮಾನ್ಯವಾಗಿ ಸರಸ್ವತಿ ಪೂಜೆ ಅಂದ ಕೂಡಲೇ ವಿದ್ಯಾಭ್ಯಾಸ ನೆನಪಾಗುತ್ತೆ. ಆದರೆ ಅಂದು ಶುಕ್ರವಾರ ಬಂದಿರುವುದು ವಿಶೇಷ. ಶುಕ್ರವಾರ ಶುಕ್ರಗ್ರಹ ಮತ್ತು ಮಹಾಲಕ್ಷ್ಮಿಯ ದಿನ. ಜ್ಞಾನ ಅಂದರೆ ಸರಸ್ವತಿ ಇದ್ದಲ್ಲಿ ಮಾತ್ರ ಸಂಪತ್ತು ಅಂದರೆ ಲಕ್ಷ್ಮಿ ಶಾಶ್ವತವಾಗಿ ನಿಲ್ಲಲು ಸಾಧ್ಯ. ಶುಕ್ರವಾರ ಬೆಳಗ್ಗೆ 7:15ರಿಂದ ಮಧ್ಯಾಹ್ನ 12:30 ನಡುವೆ ಪೂಜೆ ಮಾಡುವುದು ಅತ್ಯಂತ ಫಲಪ್ರದ. ಈ ಸಮಯದಲ್ಲಿ ತಾಯಿಯನ್ನು ಆರಾಧಿಸಿದರೆ ನಿಮ್ಮ ಮನೆಯಲ್ಲಿ ದಾರಿದ್ರ್ಯ ನೀಗಿ ಅಷ್ಟ ಐಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಸೃಷ್ಟಿಯನ್ನು ಮಾಡಿದಾಗ ಜಗತ್ತು ಮೌನವಾಗಿತ್ತು. ಆ ಮೌನವನ್ನು ಹೋಗಲಾಡಿಸಲು ಬ್ರಹ್ಮನು ತನ್ನ ಕಮಂಡಲದಿಂದ ನೀರನ್ನು ಚಿಮುಕಿಸಿದಾಗ ಚತುರ್ಭುಜ ಧಾರಿಣಿ ವೀಣಾಪಾಣಿ ತಾಯಿ ಸರಸ್ವತಿ ಪ್ರಕಟಗೊಂಡಳು. ಆಕೆ ವೀಣೆಯನ್ನು ನುಡಿಸಿದಾಗ ಸಕಲ ಜೀವರಾಶಿಗಳಲ್ಲಿ ಧ್ವನಿ ಮತ್ತು ಜ್ಞಾನ ಮೂಡಿತು. ಆ ಅದ್ಭುತ ಘಟನೆ ನಡೆದಿದ್ದು ಇದೇ ಮಾಘ ಶುಕ್ಲ ಪಂಚಮಿಯೆಂದು. ಅದಕ್ಕಾಗಿಯೇ ಈ ದಿನವನ್ನು ತಾಯಿಯ ಜನ್ಮದಿನ ಅಥವಾ ಸರಸ್ವತಿ ಜಯಂತಿ ಎಂದು ಸಂಭ್ರಮಿಸಲಾಗುತ್ತದೆ. ತಾಯಿ ಸರಸ್ವತಿಯ ಕೈಯಲ್ಲಿರುವ ವೀಣೆ ನಾದದ ಸಂಕೇತ, ಪುಸ್ತಕ ಜ್ಞಾನದ ಸಂಕೇತ. ಶುಕ್ರವಾರ ಗುಪ್ತ ನವರಾತ್ರಿಯ 8ನೇ ದಿನ ಕೂಡ ಹೌದು. ಈ ದಿನದಂದು ತಾಯಿ ದುರ್ಗೆಯು ಮಹಾಗೌರಿಯ ರೂಪದಲ್ಲಿ ಭಕ್ತರನ್ನು ಅರಸುತ್ತಾಳೆ. ಅಂದರೆ ಅಂದು ಸರಸ್ವತಿ ಮತ್ತು ಮಹಾಗೌರಿಯ ಆಶೀರ್ವಾದ ನಿಮಗೆ ಏಕಕಾಲದಲ್ಲಿ ಸಿಗಲಿದೆ. ವೀಕ್ಷಕರೇ, ನೀವಿಲ್ಲಿ ಗಮನಿಸಬೇಕು, 2026 ಮಾಘ ಗುಪ್ತ ನವರಾತ್ರಿಯು ಜನವರಿ 19ಕ್ಕೆ ಆರಂಭವಾಗಿ 27ಕ್ಕೆ ಮುಕ್ತಾಯವಾಗುತ್ತದೆ. ಅಂದರೆ ಜನವರಿ 23 ಸರಸ್ವತಿ ಪೂಜೆ ಈ ಗುಪ್ತ ನವರಾತ್ರಿಯ ನಡುವೆ ಬರುತ್ತದೆ. ಈ ಗುಪ್ತ ನವರಾತ್ರಿಯು ಸಿದ್ಧಿ ಮತ್ತು ತಂತ್ರ ಸಾಧನೆಗೆ ಮೀಸಲಾದ ಕಾಲ. ಈ ಸಮಯದಲ್ಲಿ ಶಕ್ತಿ ದೇವತೆಯ ಜೊತೆಗೆ ಜ್ಞಾನದೇವಿಯನ್ನು ಪೂಜಿಸುವುದು ಅತ್ಯಂತ ಅಪರೂಪ. ಜ್ಞಾನ ಮತ್ತು ಶಕ್ತಿ ಯೋಗವನ್ನು ನೀಡುತ್ತದೆ. ಇನ್ನು ಸರಸ್ವತಿ ದೇವಿಗೆ ಹಳದಿ ಬಣ್ಣ ಪ್ರಿಯವಾದ ಬಣ್ಣ. ವಸಂತ ಋತುವಿನ ಆಗಮನದ ಸಂಕೇತವಾಗಿ ತಾಯಿಗೆ ಹಳದಿ ಹೂಗಳು, ಹಳದಿ ಸೀರೆ ಮತ್ತು ಕೇಸರಿಬಾತನ್ನು ನೈವೇದ್ಯವಾಗಿ ಅರ್ಪಿಸಬೇಕು. ವಿದ್ಯಾರ್ಥಿಗಳು ತಮ್ಮ ಪುಸ್ತಕ, ಲೇಖನಿ ಹಾಗೂ ಕಲಾವಿದರು ತಮ್ಮ ವಾದ್ಯಗಳನ್ನು ತಾಯಿಯ ಪಾದದ ಬಳಿ ಇಟ್ಟು ಪೂಜಿಸುವುದು ಅತ್ಯಂತ ಶ್ರೇಷ್ಠ. ಈ ದಿನ ಮಕ್ಕಳಿಗೆ ಅಕ್ಷರಾಭ್ಯಾಸ ಅಥವಾ ಹೊಸ ಕಲಿಕೆಯನ್ನು ಆರಂಭಿಸಲು ಇದು ಅತ್ಯಂತ ಶ್ರೇಷ್ಠ ದಿನ. ಜನವರಿ 23 ಶುಕ್ರವಾರ ಪೂಜಾ ಮುಹೂರ್ತ ಹೀಗಿದೆ. ಈ ದಿನ ಮಂತ್ರ ಸಿದ್ಧಿ ಪಡೆಯಲು ಅತ್ಯುತ್ತಮ ಸಮಯ. ಹಾಗೆ ಮುಹೂರ್ತದ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಪೂಜಾ ಮುಹೂರ್ತ ಬೆಳಗ್ಗೆ 7:13ರಿಂದ ಮಧ್ಯಾಹ್ನ 12:33 ಇದೆ. ಹಾಗೆ ಮಂತ್ರ ಪಠಣದ ಶ್ರೇಷ್ಠ ಸಮಯ ಬೆಳಗ್ಗೆ 9:30ರಿಂದ 11:45 ನೀವು ಮಂತ್ರವನ್ನು ಜಪಿಸಿದರೆ ಅತಿ ಹೆಚ್ಚು ಫಲ ದೊರೆಯುತ್ತದೆ. ವೀಕ್ಷಕರೇ, ಈಗ ನಾನು ಹೇಳುವ ಈ ಒಂದು ಮಂತ್ರವನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ಇಲ್ಲಾಂದರೆ ಒಂದು ಪೇಪರ್ನಲ್ಲಿ ಬರೆದಿಟ್ಕೊಳ್ಳಿ. ಇದನ್ನು ಜನವರಿ 23 ಬೆಳಗ್ಗೆ ನೀವು ಪಠಣೆಯನ್ನು ಮಾಡಬೇಕಾಗುತ್ತೆ. ಈ ಮಂತ್ರ ಹೀಗಿದೆ: ಓಂ ಶ್ರೀಂ ಹ್ರೀಂ ಸರಸ್ವತ್ಯೈ ಸ್ವಾಹ. ಓಂ ಶ್ರೀಂ ಹ್ರೀಂ ಸರಸ್ವತ್ಯೈ ಸ್ವಾಹ. ಇದು ಲಕ್ಷ್ಮಿ ಮತ್ತು ಸರಸ್ವತಿ ಇಬ್ಬರನ್ನು ಒಲಿಸಿಕೊಳ್ಳುವ ಮಂತ್ರ. ಇದನ್ನು 108 ಬಾರಿ ಜಪಿಸಬೇಕು. ಇನ್ನು ಈ ಮಂತ್ರವನ್ನು ಪಠನೆ ಮಾಡಬೇಕಾದ್ರೆ ಒಂದು ತಾಮ್ರದ ಪಾತ್ರೆಯಲ್ಲಿ ಅಥವಾ ತಾಮ್ರದ
ಲೋಟದಲ್ಲಿ ನೀರನ್ನು ತುಂಬಿಸಬೇಕು. ಅದರ ಮುಂದೆ ಈ ಮಂತ್ರವನ್ನು 108 ಬಾರಿ ಪಠಿಸಬೇಕು. ನಂತರ ಈ ನೀರನ್ನು ಮಕ್ಕಳಿಗೆ ಕುಡಿಸೋದ್ರಿಂದ ಅವರಲ್ಲಿ ಏಕಾಗ್ರತೆ ಮತ್ತು ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ. ಇನ್ನು ಯಾವ ಒಂದು ತಂತ್ರವನ್ನು ಮಾಡಿ ಅದಕ್ಕೆ ಪೂಜೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬೆಳಗ್ಗೆ ನೀವು ಪೂಜೆ ಮಾಡೋ ಟೈಮ್ನಲ್ಲಿ ಒಂದು ತಾಮ್ರದ ತಟ್ಟೆಯನ್ನು ತಗೊಳ್ಳಿ. ಅದಕ್ಕೆ ಪೂರ್ತಿ ಅಕ್ಕಿಯನ್ನು ಹರಡಬೇಕು. ಮನೆಯಲ್ಲಿರುವಂಥ ಅಕ್ಕಿಯನ್ನು ತಾಮ್ರದ ತಟ್ಟೆಗೆ ಹಾಕಿ ಹರಡಬೇಕು. ಅದಾದಮೇಲೆ ಒಂದು ಅರಿಶಿಣದ ಕೊಂಬನ್ನು ತಗೊಂಡು ಅದರಲ್ಲಿ ಐಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು ಬರಿಬೇಕು. ಆ ಅರಿಶಿಣದ ಕೊಂಬಿನಲ್ಲಿ ಐಂ ಅನ್ನೋ ಬೀಜಾಕ್ಷರಿ ಮಂತ್ರವನ್ನು ಬರೆದು ಒಂದು ಮಣ್ಣಿನ ದೀಪದಲ್ಲಿ ತುಪ್ಪದ ದೀಪವನ್ನು ಹಚ್ಚಬೇಕು. ತುಪ್ಪದ ದೀಪವನ್ನು ಹಚ್ಚಿ ದೇವರ ಏನು ನೀವು ಪೂಜೆ ಮಾಡ್ತೀರಾ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಪೂಜೆ ಎಲ್ಲ ಮಾಡಾದಮೇಲೆ ಮತ್ತೆ ಸಂಜೆ ಆ ಒಂದು ಅಕ್ಕಿಯನ್ನು ತೆಗೆದು ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿಡಬೇಕು. ಕಟ್ಟಿ ಎಲ್ಲಿಡಬೇಕು ಅಂದರೆ ಬೀರು ಅಥವಾ ನೀವು ಎಲ್ಲಿ ಹಣವನ್ನು ಇಡ್ತೀರಾ ಆ ಜಾಗದಲ್ಲಿ ಆ ಒಂದು ಅಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇಡಬೇಕು. ಇದರಿಂದ ನಿಮ್ಮ ಆರ್ಥಿಕ ಅಡೆತಡೆಗಳು ದೂರವಾಗುತ್ತೆ. ಮತ್ತು ಇನ್ನು ಮಕ್ಕಳಿಗೆ ಓದಿನಲ್ಲಿ ಹಿಂದೆ ಇದ್ದರೆ ಅದಕ್ಕೆ ಒಂದು ಪರಿಹಾರನ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇವಾಗೆಲ್ಲ ಎಕ್ಸಾಮ್ಸ್ ಎಲ್ಲ ಹತ್ರ ಬರ್ತಾ ಇದೆ. ಮಕ್ಕಳು ಚೆನ್ನಾಗಿ ಎಕ್ಸಾಮ್ಸ್ನೆಲ್ಲ ಪಾಸ್ ಆಗಬೇಕು, ಚೆನ್ನಾಗಿ ಓದಬೇಕು. ಅವ್ರು ಓದಿದೆಲ್ಲ ಅವರ ತಲೆಯಲ್ಲಿ ಉಳ್ಕೊಳ್ಬೇಕು, ಹೆಚ್ಚು ಜ್ಞಾನ ಪಡ್ಕೊಳ್ಬೇಕು ಅನ್ನೋರು ಈ ಒಂದು ತಂತ್ರವನ್ನು ಮನೆಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದಾಗತ್ತೆ. ಮಕ್ಕಳು ಓದಿನಲ್ಲಿ ಹಿಂದೆ ಬಿದ್ದಿದ್ರೆ ಆ ದಿನ ಒಂದು ಬಿಳಿ ಕಾಗದವನ್ನು ತಗೊಳ್ಳಿ. ಅದ್ರ ಮೇಲೆ ಕೆಂಪು ಪೆನ್ನಿಂದ ಓಂ ಸರಸ್ವತಿಯೇ ನಮಃ, ಇಷ್ಟೇ ಓಂ ಸರಸ್ವತಿಯೇ ನಮಃ ಎಂದು 21 ಬಾರಿ ಮಕ್ಕಳ ಕೈಯಲ್ಲಿ ಬರೆಸಬೇಕು. ಒಂದು ಬಿಳಿ ಕಾಗದದಲ್ಲಿ ಕೆಂಪು ಪೆನ್ನಿಂದ ಓಂ ಸರಸ್ವತಿಯೇ ನಮಃ ಎಂದು 21 ಬಾರಿ ಅವರ ಕೈಯಲ್ಲಿಂದ ಬರೆಸ್ಬಿಟ್ಟು ಆ ಒಂದು ಪೇಪರ್ನ ಫೋಲ್ಡ್ ಮಾಡಿ ಮಡಚಿ ಸ್ಕೂಲ್ ಬ್ಯಾಗ್ಗಳಿರುತ್ತಲ್ಲ, ಮಕ್ಕಳ ಸ್ಕೂಲ್ ಬ್ಯಾಗಿನಲ್ಲಿ ಇಡಬೇಕು. ಇದು ಅವರಲ್ಲಿ ಅದ್ಭುತ ಏಕಾಗ್ರತೆಯನ್ನು ತರುತ್ತದೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ಕೆಲಸ ಏನು ಅಂದರೆ ಆ ಒಂದು ದಿನ ಮಾಂಸಾಹಾರ ಮಾಡಬೇಡಿ ಮತ್ತು ಅಶುದ್ಧತೆಯಿಂದ ದೂರವಿರಿ. ಮನೆಯನ್ನೆಲ್ಲ ನೀಟಾಗಿ ಸ್ವಚ್ಛಗೊಳಿಸಿ. ಶುಕ್ರವಾರ ಹೇಗಿದ್ರು ಎಲ್ಲರೂ ಪೂಜೆ ಮಾಡ್ತೀರಾ ಮನೆಯಲ್ಲಿ, ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ. ಹಾಗೆ ಮಾಂಸಾಹಾರ ಮಾಡಬೇಡಿ. ಈ ಒಂದು 2 ಕೆಲಸ, ಒಂದು ಆರ್ಥಿಕ ಸುಧಾರಣೆಗೆ ನಾನು ನಿಮಗೆ ಒಂದು ತಂತ್ರವನ್ನು ಹೇಳ್ಕೊಟ್ಟಿದ್ದೀನಿ. ಹಾಗೆ ಮಕ್ಕಳ ಜ್ಞಾನ ಹೆಚ್ಚಿಸಲು ಇದೊಂದು ತಂತ್ರ. ಈ 2ನ್ನು ತಪ್ಪದೆ ಈ 23 ಶುಕ್ರವಾರ ನೀವು ಮಾಡಿ ಅಭಿವೃದ್ಧಿಯನ್ನು ಕಾಣ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಜ್ಞಾನ ಮತ್ತು ಐಶ್ವರ್ಯದ ಈ ಮಹಾಸಂಗಮವನ್ನು ಮಿಸ್ ಮಾಡ್ಕೋಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈಗಲೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲೀಸ್ ಜೊತೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವರಿಗೂ ಈ ಪುಣ್ಯ ಫಲ ಸಿಗುವಂತೆ ಮಾಡಿ. ಇಂತಹ ಅದ್ಭುತ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ರಹಸ್ಯಗಳಿಗಾಗಿ ನಮ್ಮ ದೇಗುಲದಾರಿ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಒತ್ತಿ. ತಾಯಿ ಶಾರದೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಧನ್ಯವಾದಗಳು. ಶುಭವಾಗಲಿ.